ಅಮ್ಮ ಯಾಕೆ ಅವ್ರನ್ನ ಗೋಳು ಹಿಡ್ಕೋತಾ ಇದೆಯಾ? ನಾನು ಹುಡುಕಿರೋ ಪ್ರಕಾರ ಅಲ್ಲಿ 3 ದೇವಿ ದೇವಸ್ಥಾನ ಇದೆ. ಆದ್ರೆ ಆ 3ರಲ್ಲಿ ಯಾವುದು ಅಂತ ಹೇಗೆ ಕಂಡುಹಿಡಿಯೋದು? ಇದೊಳ್ಳೆ ಚೆನ್ನಾಗಿ ಕೇಳ್ತಿದ್ಯಾ ಕಣೆ. ನನಗೆ ಹೆಂಗೆ ಗೊತ್ತಾಗಬೇಕು? ನಾನೇ ನೀನಂಗೆ ಓದಿದ್ದೀನ. ಅಮ್ಮ ಅನು, ನಾನು ಸಂಪತ್ ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ, ಬರ್ತೀಯಾ? ಬರ್ತೀಯಲ್ಲ, ಬರಲೇಬೇಕು ಅನು. ಹ್ಞೂ ಅನು, ಬಾ ಹೋಗಿ ಬರೋಣ. ರಮ್ಯಾ, ಅಮ್ಮ ಈಗ ತಾನೇ ಗುರ್ರ ಅನ್ಕೊಂಡು ಹೋದ್ಲು. ಈಗ ಹೋಗಿ ಕೇಳಿದ್ರೆ ನಾನೇ ಹೋಗಿ ಕೇಳ? ಇಲ್ಲ ಇಲ್ಲ, ನಾನೇ ಕೇಳ್ಕೊಂಡು ಬರ್ತೀನಿ. ಇನ್ನು ಎಷ್ಟೊತ್ತು? ಬರ್ತಾರೆ. ನಾನು ಸ್ವಲ್ಪ ಮುಂದೆ ಹೋಗಿ ನೋಡ್ಕೊಂಡು ಬರ್ತೀನಿ. ಮುಂದೆ ಹೋಗ್ಬಿಟ್ರೆ ಬಂದ್ಬಿಡ್ತಾರೆ ಅಂತಲ್ಲ? ಬರ್ತಾರೆ ಆರ್ಯ, ಅವ್ರ ಫ್ರೆಂಡೇ ಹೇಳಿದ್ಲು, ಖಂಡಿತ ಬರ್ತಾರೆ. ಬಿನ್ನಿ ಮಿಲ್ ಹತ್ರ ಯಾವ ಎಕ್ಸಿಬಿಷನ್? ಹ್ಯಾಂಡಿಕ್ರಾಫ್ಟ್ಸ್. ಅಂದರೆ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಬುಕ್ನ ಒಟ್ಟಿಗೆ ಇಟ್ಟಿದ್ದಾರಂತೆ. ಎಸ್ಪೆಷಲಿ ತಾಜ್ ಮಹಲ್ನ ರೀಕ್ರಿಯೇಟ್ ಮಾಡಿದಾರಂತೆ. ಎಲ್ಲರೂ ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ ಅನು. ಜಾತ್ ಮಹಲ? ರಮ್ಯಾ, ನಾವು ಹೋಗೋ ದಾರಿಲಿ ರೂಪಾ ಟೈಲರ್ಸ್ ಇದೆ ಅಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣವಾ? ಅಲ್ಲಿಗೆ ಯಾಕೆ? ಅಮ್ಮನ ಬ್ಲೌಸು ಮತ್ತು ನನ್ನ ಡ್ರೆಸ್ನ ಆಲ್ಟ್ರೇಷನ್ ಕೊಟ್ಟಿದ್ದೀನಿ, ಆಯ್ತಾ ಅಂತ ಕೇಳ್ಕೊಂಡು ಹೋಗೋಣವಾ? ಅಲ್ಲಿಗೆಲ್ಲ ಬೇಡ, ಲೇಟ್ ಆಗುತ್ತೆ. 5 ನಿಮಿಷ ಅಷ್ಟೇ ಸಂಪತ್. 5 ನಿಮಿಷ ಆದರೂ ಬೇಡ, ಪಾಪ ಅವ್ರು ಕಾಯ್ಬೇಕಾಗುತ್ತೆ. ಯಾರು? ಅಂದರೆ ಎಕ್ಸಿಬಿಷನ್ ಅವ್ರ ಬಗ್ಗೆ ಹೇಳ್ತಿದ್ದಾನೆ ಅನು. ಏನು ಅವ್ರು ಕಾಯ್ತಾರಾ? ಅಲ್ಲ, ನಾವೇನು ಚೀಫ್ ಗೆಸ್ಟ್ಗಳ? 5 ನಿಮಿಷ ಲೇಟ್ ಆದರೆ ಏನಾಗತ್ತೆ? ಏನಿಲ್ಲ, ಒಂದು ಸ್ವಲ್ಪ ಹಾಗೇನೆ. 5 ನಿಮಿಷ ತಾನೇ, ನೀ ಹೋಗಿದ್ದು ಬರ್ಬೋದು. ಅವ್ರ ಅಂಗಡಿ ಓಪನ್ ಮಾಡಿದಿರಾ ಅಂತ ಕೇಳ್ತೀನಿ. ಅವ್ರು ಕಾಯ್ತಾರಾ? ಸುಮ್ಮನಿರೋ. ಅಷ್ಟು ದೊಡ್ಡ ವ್ಯಕ್ತಿನ ಕಾಯ್ಸೋದು ಸರಿಯಲ್ಲ ರಮ್ಯಾ. ನೀವು ಹುಡುಗಿರ ಹಿಂಗೆ ಯಾವ್ದಾದ್ರು ಮುಖ್ಯದ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಟೈಲರು, ಮೇಕಪ್ಪು, ಮ್ಯಾಚಿಂಗು ಅಂತೀರಾ. ನಾವು ಹೋಗೋದು ಲೇಟ್ ಆಗಿಬಿಟ್ಟು ಅವ್ರನ್ನ ಹೊರಟೋಗ್ಬಿಟ್ರೆ? ಸಂಪತ್, ಯಾರು ಹೊರಟೋಗ್ತಾರೆ? ಏನಿಲ್ಲ ಅನು, ಅವನಿಗೆ ತಲೆ ಕೆಟ್ಟಿದೆ, ಬಾ ಹೋಗೋಣ. ಇಲ್ಲ ರಮ್ಯಾ, ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅದು ಏನು ಅಂತ ಗೊತ್ತಾಗೋವರೆಗೂ ನಾನು ಬರಲ್ಲ. ಜೇಂಡೆ, ಏನು ನಡೀತಿದೆ ಇಲ್ಲಿ? ನೀನು ಯಾಕೆ ಕಾರಿಂದ ಇಳಿದೆ? ಒಳಗೆ ಹೋಗು. ಇನ್ನು ಎಷ್ಟೊತ್ತು? ಇನ್ನೇನು ಬರ್ಬೋದು, ಅವ್ರು ಹೇಳಿದ ಜಾಗ ಇದೇನೆ. ಇದನ್ನೇ ಎಷ್ಟೊತ್ತಿಂದ ಹೇಳ್ತಿದ್ಯಾ? ಅನು ಬರ್ತಾಳಾ ಇಲ್ವಾ? ಖಂಡಿತ ಬರ್ತಾಳೆ. ಅಥವಾ ಇದ್ರ ಹಿಂದೆ ನಿಂದೆ ಏನಾದರೂ ಬೇರೆ ಯೋಜನೆ ಇದೆಯಾ? ಯೋಜನೆನಾ? ಯೋಜನೆ ಏನೂ ಇಲ್ಲ. ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಅನುಬುದ್ಧಿ ಏನು ಅಂತ ತೋರ್ಸೋಕ್ಕೆ. ಯಾಕೆ? ಅವಳು ನನ್ನ ಮುಂದೆ ಚಿಕ್ಕವಳಾಗಬೇಕು ಅಂತನ? ನೋಡು ಝಂಡೆ, ನಾನೇನು ಮಗು ಅಲ್ಲ. ಯಾರ್ಯಾರು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಫ್ರೆಂಡ್ ರಮ್ಯಾ ನನ್ನನ್ನು ಮೀಟ್ ಮಾಡಿದ್ದಂತೂ ಸತ್ಯ. ಹಾಗಾದರೆ ಇದು ಅವಳದೇ ಯೋಜನೆ ಆಗಿರ್ಬೋದು.
ಹೌದು. ಅಲ್ಲಲ್ಲ, ಇದನ್ನ ಮಾಡಿರೋದು ಅನುನೇ ಅಂತ ನೀನು ಅನ್ಕೊಂಡಿದ್ಯಾ? ನನಗೆ ಗೊತ್ತಾಯ್ತು ನಿಜಾಂಶ ಏನು ಅಂತ. ಒಳಗೆ ಬಂದು ಕೂತ್ಕೋ. ಏನು ಬಿನ್ನಿ ಮಿಲ್ ಹತ್ರ ಆರ್ಯ ಸರ್ ಬರ್ತಿದಾರ? ಅವ್ರು ಯಾಕೆ ಅಲ್ಲಿಗೆ ಬರ್ತಿದ್ದಾರೆ? ನಾವೇ ಹೇಳಿದ್ವಿ ಅನು. ಅಂದ್ರೆ ಜೇಂಡೆ ಸರ್ನ ಮೀಟ್ ಮಾಡಿ ಹೇಗಾದ್ರೂ ಆರ್ಯ ಸರ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ನೀನು ಅವರು ಮೀಟ್ ಆದ್ರೆ. ಅಯ್ಯೋ ರಮ್ಯಾ, ನೀವ್ ಯಾಕೆ ಹೀಗ್ ಮಾಡಕ್ ಹೋದ್ರಿ? ರಮ್ಯಾ, ನಾನು ನಿನಗೆ ಹೇಳಿದೀನಿ ತಾನೆ, ನನ್ನ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದೇ ಆಗ್ಲಿ ಅಂತ. ನೀವಿಬ್ರು ತಪ್ಪು ಮಾಡ್ತಿದ್ದೀರಾ. ತಪ್ಪಾದ್ರೂ ಪರವಾಗಿಲ್ಲ, ನೀ ಹಿಂಗೆ ಹಣೆ ಬರಹ ಅಂತ ಸುಮ್ಮನೆ ಕೂರೋದು ನನ್ನ ಕೈಲಿ ನೋಡಕ್ ಆಗಲ್ಲ ಅನು. ನೋಡು ರಮ್ಯಾ, ಪ್ರೀತಿ ನನ್ನ ಪಾಲಿಗಿದ್ರೆ, ಆರ್ಯ ಸರ್ ಹೆಸರು ನನ್ನ ಹಣೆಯಲ್ಲಿ ಬರ್ತಿದ್ರೆ ಅದಾಗದೆ ಆಗ್ಲಿ ಕಣೆ. ಬಲ್ವಂತವಾಗಿ ಮನ್ಸನ್ನ ಕಟ್ಟಾಕಕ್ಕಾಗಲ್ಲ. ಎಲ್ಲಾನು ದೇವ್ರಿಗೆ ಬಿಟ್ಟಿದ್ದೀನಿ. ಇಷ್ಟೆಲ್ಲ ನೋಡ್ಕೊಂಡಿರೋ ಅವನಿಗೆ ಇನ್ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿರುತ್ತಲ್ವಾ? ಅನು ಅನು ಬಾನು. ಅನು ಹೀಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಜಂಡೆ. ನೀನು ಇಲ್ಲದೇ ಇರೋ ಆರೋಪನ ಅವಳ ಮೇಲೆ ಹೊರಿಸಿ ಆ ನಂಬಿಕೆನ ಒಡೆಯೋದಕ್ಕೆ ಪ್ರಯತ್ನ ಪಡಬೇಡ. ಮುಂದೆ ಏನಾಗತ್ತೋ ಅದನ್ನು ನಾನು ಸ್ವೀಕರಿಸ್ತೀನಿ. ನೀವಿನ್ನೂ ಎದ್ದಿದ್ದೀರಾ? ಇದೇನು ಹೊಸದಲ್ಲ ಯಜಮಾನ್ರೆ. ಅಮ್ಮವ್ರು ಯಾವಾಗಲೂ ಹೆಂಗೆ ನಿದ್ದೆ ಮಾಡದೆ ಜಪ ಮಾಡ್ತಾ ಕುಂತ್ಬಿಡ್ತಾರೆ. ಯಾಕಮ್ಮ? ಏನು ಮಾಡಲಿ ಆರ್ಯ, ಹಿಂದೆ ನಡೆದಿರೋ ಕಹಿ ಘಟನೆಗಳೆಲ್ಲ ನಿದ್ದೆ ಮಾಡಕ್ಕೆ ಬಿಡಲ್ಲ. ನೀವು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಹೋಗಲಿ ಬಿಡು. ಆದರೆ ಜಪ ಮಾಡೋದು ನಿನಗೋಸ್ಕರ ಆರ್ಯ, ನಿನಗೆ ಒಳ್ಳೇದಾಗಲಿ ಅಂತ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ನಾನು ಚೆನ್ನಾಗೇ ಇರ್ತೀನಮ್ಮ.